ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ನಡೆಸಿದಂತ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡರು. ರಾಜ್ಯದಲ್ಲಿ ವಿದ್ಯಾರ್ಥಿನಿಯರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಕೊಡುವಂತ ಯೋಜನೆ ಅಂದರೆ ಘೋಷಣೆ ಮಾಡಿದ್ದು ಮಾತ್ರ, ಅದು ಇನ್ನೂ ಅನುಷ್ಠಾನ ಆಗಿದೆ. ಶಾಲೆ ಕಾಲೇಜುಗಳು ಆರಂಭ ಆಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಇನ್ನೂ ಕೂಡ ಯೋಜನೆಯ ಬಗ್ಗೆ ಗೊತ್ತೇ ಇಲ್ಲ. ಅವರಿಗೆ ಗೊತ್ತಿದ್ರೂ ಕೂಡ ಅರ್ಜಿ ಹಾಕೋದಕ್ಕೆ ಅವಕಾಶನೇ ಇಲ್ಲ. ಸದ್ಯಕ್ಕೆ ಪ್ರತಿನಿತ್ಯ ದುಡ್ಡು ಕೊಟ್ಟೇ ಹೋಗ್ತಿದ್ದಾರೆ ವಿದ್ಯಾರ್ಥಿಗಳು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಇಮಿಡಿಯೇಟ್ ಆಗತ್ತೆ ಅಂತ, ತಕ್ಷಣಕ್ಕೆ ಜಾರಿ ಆಗತ್ತೆ, ಎಲ್ಲರೂ ಅರ್ಜಿ ಹಾಕಬೇಕು, ಹಂಗೆ ಕೊಡಲ್ಲ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಮೊದಲ ಸುದ್ದಿಗೋಷ್ಠಿಯಲ್ಲೇ. ಬಟ್ ಅರ್ಜಿ ಹಾಕೋದಕ್ಕೂ ಕೂಡ ಇನ್ನೂ ಕೂಡ ವ್ಯವಸ್ಥೆ ಆಗಿಲ್ಲ. ಯೋಜನೆ ಜಾರಿಯಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ವಿದ್ಯಾರ್ಥಿನಿಯರಿಗೆ ಬಸ್ ಪಾಸ್ ಇದೆ, ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅದು ಸಿಕ್ಕಿಲ್ಲ. ದುಡ್ಡು ಕೊಟ್ಟೇ ಹೋಗಬೇಕಾದಂತ ಸ್ಥಿತಿ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆದ ದಿನವೇ ವಿದ್ಯಾರ್ಥಿಗಳಿಗೆ ಒಂದು ಬಂಪರ್ ಆಫರ್ ಅನ್ನು ಕೊಟ್ಟಿದ್ರು. ಅಂದರೆ ಎಲ್ಲ ವಿದ್ಯಾರ್ಥಿನಿಯರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಬಸ್ನಲ್ಲಿ ಫ್ರೀ ಜರ್ನಿ ಅಂತ ಘೋಷಣೆ ಮಾಡಿದರು. ಆದರೆ ಈ ಒಂದು ಘೋಷಣೆ ಮಾಡಿ ಒಂದು ವಾರ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಏನು ಬಸ್ ಜರ್ನಿ ಸಿಕ್ಕಿಲ್ಲ. ಈಗಲೂ ಕೂಡ ವಿದ್ಯಾರ್ಥಿಗಳು ದುಡ್ಡು ಕೊಟ್ಟೆ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರೂ ಕೂಡ ಈ ದುಡ್ಡು ಕೊಟ್ಟು ಬಸ್ಸಲ್ಲಿ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೂ ಕೂಡ ಯಾಕೆ ಜಾರಿಗೆ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇದೆ. ಜೊತೆಗೆ ಮಾತಾಡೋಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾರೆ? RC ಕಾಲೇಜಿಂದ ಸ್ವಸ್ತಿಕರ್ಗೆ ಹೋಗ್ತಾ ಇದೀವಿ ಅಂಕಲ್. ಓಕೆ, ಏನು ಬಸ್ಸಲ್ಲಿ ಫ್ರೀ ಆಗಿ ಓಡಾಡ್ತಿದ್ರೆ ಹೆಂಗೆ? ಇಲ್ಲ ಅಂಕಲ್, ನಾವು ಅಮೌಂಟ್ ಕೊಟ್ಬಿಟ್ಟೆ ಓಡಾಡ್ತಾ ಇದೀವಿ. ಯಾಕೆ? ಅದು CM ಹೇಳಿದ್ರು ಫ್ರೀ ಬಿಡ್ತೀವಿ ಅಂತ, ಬಟ್ ಅವ್ರು ಬಿಟ್ಟಿಲ್ಲ. ಅದಕ್ಕೆ ಹಂಗೆ ಅಮೌಂಟ್ ಕೊಟ್ಟೆ ಓಡಾಡ್ತಾ ಇದೀವಿ ಅಂಕಲ್. ಹೌದಾ? ಇನ್ನು ಪಾಸ್ ಗೀಸ್ ಏನಂತಿದ್ದಾರೆ? ಪಾಸ್ ಗೀಸ್ ಅವರೆಲ್ಲ ಅಮೌಂಟ್ ಕೇಳ್ತಿದ್ದಾರೆ ಅಂಕಲ್. ಪಾಸ್ಗೆ ಅಮೌಂಟ್. ಪಾಸ್ಗೆ ಈಗ ಸ್ಕೂಲ್ ಶುರುವಾಗಿ ಎಷ್ಟು ದಿನ ಆಯ್ತು? ಈಗ ಒಂದು ಟೂ ವೀಕ್ ಆಯ್ತು ಅಂಕಲ್. 2 ವೀಕ್ ಆಯ್ತು. ದುಡ್ಡು ಕೊಟ್ಟೆ ಓಡಾಡ್ತಿದ್ದಾರೆ. ಹಾಂ ಅಂಕಲ್. ಸೊ ನೀವು ಯಾವ ರೀತಿ ಓಡಾಡ್ತೀರಿ? ಯಾವ ಕಾಲೇಜ್ನವ್ರು ನೀವು? ಶೇಷಾದ್ರಿಪುರಂ. ಓಕೆ, ನೀವು ಯಾವ ರೀತಿ ಓಡಾಡ್ತೀರಿ ಬಸ್ಸಲ್ಲೆಲ್ಲ? ನಾನು ಬಸ್ ಪಾಸ್ ಮಾಡಿದ್ದೀನಿ. ಬಸ್ ಪಾಸಿಂದ ಹೋಗ್ತಿದ್ವಿ. ಡೇ ಪಾಸ್ ಅಥವಾ ಕಾಲೇಜ್ ಪಾಸ್? ಇಲ್ಲ, ಬಸ್ ಪಾಸ್, ನಾರ್ಮಲ್ ಪಾಸ್. ಎಷ್ಟು ರೂಪಾಯಿ ಕೊಟ್ಟಿದ್ರೆ? ಅದು 100 ರೂಪಾಯಿ. ಅದು ಪರ್ ಡೇ? ಡೇ ಪಾಸ್ ಪರ್ ಡೇ ಇಲ್ಲ, ಪರ್ಮನೆಂಟ್. ಗೌರ್ಮೆಂಟ್. ಹಾಂ, 1000 ರೂಪಾಯಿ ಕೊಟ್ಟು ಹೋಗ್ತಾರೆ. ಸರ್ ನೀವು? ಶಿವಾಜಿನಗರಿಂದ ಬಂದಿದ್ದು. ಎಷ್ಟು ದುಡ್ಡು ಕೊಟ್ಟು ಬರ್ತಾರೆ? ಎಷ್ಟು ಕೊಟ್ಟಿದ್ರೆ ಟಿಕೆಟ್? 12 rupees. ಡೈಲಿ ದುಡ್ಡು ಕೊಟ್ಟೆ ಓಡಾಡ್ತೀವಿ. ಯಾವ ಸ್ಕೂಲ್ ನಿಮ್ದು? ಶೇಷಾದ್ರಿಪುರಂ. ಓಕೆ, CM ಏನು ಹೇಳಿದ್ರು ಗೊತ್ತಾ ನಿಮಗೆ? ಏನು ಹೇಳಿದ್ರು? ಬಸ್ ಪಾಸ್ ಫ್ರೀ ಅಂತ, ಸ್ಕೂಲ್ ಇದು ಮಕ್ಕಳಿಗೆಲ್ಲ ಫ್ರೀ ಅಂತ ಹೇಳಿದ್ರು. ಓಕೆ, ಆದರೂ ಇವರು ಫ್ರೀ ಬಿಟ್ಟಿಲ್ಲ ಇನ್ನು. ಶೇಷಾದ್ರಿಪುರಂ ಕಾಲೇಜ್. ಓಕೆ ಸರ್, ಯಾವ ರೀತಿ ಓಡಾಡ್ತಿದ್ರೆ? ಈಗ ಫ್ರೀ ಓಡಾಡ್ತಿದ್ರೆ ಹೇಗೆ? ಪಾಸ್ ಇದೆ, ಬಸ್ ಪಾಸ್ ಇದೆ. ಬಸ್ ಪಾಸ್ ದುಡ್ಡು ಕೊಟ್ಟಿದ್ರೆ ಅದಕ್ಕೆ? ಲಾಸ್ಟ್ ಸೆಮಿಸ್ಟರ್ಗೆ, ಈ ಸೆಮಿಸ್ಟರ್ಗೆ ಬಸ್ ಪಾಸ್ ಇದೆ. ನೆಕ್ಸ್ಟ್ ಸೆಮಿಸ್ಟರ್ಗೆ ಪೇ ಮಾಡಬೇಕು ಅನ್ಸುತ್ತೆ ನನಗೆ. ಓಕೆ, ಅದು ಮತ್ತೆ CM ಏನು ಹೇಳಿದ್ರು ಗೊತ್ತಾ ನಿಮಗೆ? ಏನಂತ ಹೇಳಿದ್ರು? ಅದು ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಕೊಡ್ತಾರಂತ ಹೇಳಿದ್ರು. ಆದರೆ ಅದನ್ನ ಜಾರಿ ಆಗಿಲ್ಲ. ಓಕೆ, ಡೈಲಿ ದುಡ್ಡು ಕೂಡ ಓಡಾಡ್ತಿದ್ರೆ? ಇಲ್ಲ, ಪಾಸ್ ಇದೆ. ಈ ಪಾಸ್ ವ್ಯಾಲಿಡಿಟಿ ಮಂತ್ ಎಂಡ್ ಆಗುತ್ತೆ. ಎಷ್ಟು ರೂಪಾಯಿ ಕಟ್ಟಿದ್ರೆ ಇದಕ್ಕೆ? 1300. 1300. ಸೊ ಈಗ ವಿದ್ಯಾರ್ಥಿಗಳು ಹೇಳ್ತಿರೋ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಈ ದುಡ್ಡು ಕೊಟ್ಟೆ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಮುಖ್ಯಮಂತ್ರಿಗಳು ಹೇಳಿದರು ಇದನ್ನು ತಕ್ಷಣದಿಂದ ಜಾರಿಗೆ ಮಾಡ್ತೀವಿ ಅಂತ ಹೇಳಿ. ಅದು ಈಗಲೂ ಕೂಡ ಯಾವುದೋ ರೀತಿಯ ಅನುಷ್ಠಾನ ಆಗಿಲ್ಲ. ವಿದ್ಯಾರ್ಥಿಗಳು ದುಡ್ಡು ಕೊಟ್ಟೆ ಓಡಾಡ್ತಿದ್ದಾರೆ. ಈಗಲಾದರೂ ಸರ್ಕಾರ ಅದನ್ನು ಜಾರಿ ಮಾಡೋವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಓಡಾಡೋಕ್ಕೆ ಅವಕಾಶ ಕೊಡಲಿ ಅನ್ನೋದು ಇಲ್ಲಿರುವಂತಹ ವಿದ್ಯಾರ್ಥಿಗಳ ಒಂದು ಬೇಡಿಕೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.